ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಂಚರಾಜ್ಯಗಳ ಚುನಾವಣೆ ರಂಗೇರಿದೆ. ಅದರಲ್ಲೂ ಬಾಂಗ್ಲಾದ ಜೊತೆ ಗಡಿಯನ್ನು ಹಂಚಿಕೊಳ್ಳುವ ಅಕ್ರಮ ವಲಸೆಗಳಿಂದ ಸಮಸ್ಯೆಗೆ ತುತ್ತಾಗಿರುವ ಈಶಾನ್ಯ ರಾಜ್ಯಗಳ ನಾಯಕಿಯಂತಲೇ ಗುರುತಿಸಿಕೊಳ್ಳುವ ಅಸ್ಸಾಮಲ್ಲಿ ಕೂಡ ಚುನಾವಣೆಯ ಕಾವು ಏರ್ತಾ ಇದೆ. ಏಪ್ರಿಲ್ 9ಕ್ಕೆ ನಿಗದಿಯಾಗಿರುವ ಚುನಾವಣೆಯಲ್ಲಿ ಏನಾದರೂ ಮಾಡಿ ಗೆಲುವನ್ನು ದಾಖಲಿಸಬೇಕು ಅಂತ ಬಿಜೆಪಿ ಹಾಗೂ ಕಾಂಗ್ರೆಸ್ಗಳು ಅಲ್ಲಿ ಪೈಪೋಟಿಗೆ ಬಿದ್ದಿವೆ. ಇಂಥ ಅಖಾಡಕ್ಕೆ ಈಗ ಸ್ಟಾರ್ ಕ್ಯಾಂಪೇನರ್ ಆಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಪ್ರವೇಶ ಕೂಡ ಆಗಿದೆ. ಮೊನ್ನೆ ಶುಕ್ರವಾರ ಅಸ್ಸಾಂನ ಮುಸ್ಲಿಂ ಮೆಜಾರಿಟಿ ಕ್ಷೇತ್ರವೊಂದರಲ್ಲಿ ಮಾತಾಡ್ತಾ ಇದ್ದ ಯೋಗಿ ಆದಿತ್ಯನಾಥ್ ಅಸ್ಸಾಮಲ್ಲಿ ಕೂಡ ಉತ್ತರ ಪ್ರದೇಶದ ಮಾಡೆಲ್ ಅನ್ನು ತರೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಸ್ಸಾಮಲ್ಲಿ ಅಕ್ರಮ ವಲಸಿಗರ ಸಮಸ್ಯೆ ಇದ್ರೆ ಉತ್ತರ ಪ್ರದೇಶದಲ್ಲಿ ಗಲಭೆಕೋರರ ಸಮಸ್ಯೆ ಇದೆ, ನಾವಲ್ಲಿ ಅವರನ್ನ ಬಗ್ಗು ಬಡ್ದಿದ್ದೀವಿ, ಇಲ್ಲಿ ಕೂಡ ಆ ಕೆಲಸ ಆಗಬೇಕು ಅಂದ್ರೆ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಈ ಮೂಲಕ ಮತ್ತೆ ಅಲ್ಲಿ ಬಿಜೆಪಿಯನ್ನ ಬೆಂಬಲಿಸಿ ಅಂತ ಜನಕ್ಕೆ ಕರೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅಸ್ಸಾಮಲ್ಲಿ ಚುನಾವಣಾ ಪ್ರಚಾರ ಮತ್ತು ಯೋಗಿ ಆದಿತ್ಯನಾಥ್ ಅವರ ಹವಾ ಎರಡು ಹೇಗಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಸ್ಸಾಮಲ್ಲಿ ಚುನಾವಣೆಯ ಪ್ರಚಾರ ಜೋರಾಗ್ತಾ ಇದೆ. ಸಾಕಷ್ಟು ಸ್ಟಾರ್ ಕ್ಯಾಂಪೇನರ್ಗಳು ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಅಲ್ಲಿಗೆ ರಾಹುಲ್ ಗಾಂಧಿ ಕೂಡ ಹೋಗಿ ಬಂದರು. ಈಗ ಯೋಗಿ ಆದಿತ್ಯನಾಥ್ ಕೂಡ ಅಸ್ಸಾಮಲ್ಲಿ ಪ್ರಚಾರಕ್ಕೆ ಹೋಗಿದ್ದಾರೆ. ಇನ್ನು ಎಲ್ಲ ಪಕ್ಷಗಳು ಜನರನ್ನು ಆಕರ್ಷಿಸೋದಕ್ಕೆ ನಾನಾ ರೀತಿಯ ಫ್ರೀಗಳನ್ನು ಅನೌನ್ಸ್ ಮಾಡ್ತಾ ಇವೆ. ಬಿಜೆಪಿ, ಕಾಂಗ್ರೆಸ್ ಯಾರೂ ಕೂಡ ಈ ಘೋಷಣೆಗಳಿಂದ ದೂರ ಏನುಳಿದಿಲ್ಲ. ಎಲ್ಲ ಪಕ್ಷಗಳು ಆಮಿಷಗಳ ಹೊಳೆಯನ್ನು ಅಲ್ಲಿ ಹರಿಸ್ತಾ ಹೋಗ್ತಾ ಇವೆ. ಅಸ್ಸಾಮಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಹಿಮಂತ್ ಬಿಸ್ವಾ ಸರ್ಮಾ ಅಲ್ಲಿನ ಮುಖ್ಯಮಂತ್ರಿ. ಈ ಬಾರಿ ಹೇಗಾದರೂ ಸರಿ ಅಧಿಕಾರವನ್ನು ತಮ್ಮ ಕೈಗೆ ತಗೋಬೇಕು ಅಂತ ಕಾಂಗ್ರೆಸ್ ಪ್ರಯತ್ನವನ್ನು ಪಡ್ತಾ ಇದೆ. ಒಂದು ಕಾಲಕ್ಕೆ ಅಸ್ಸಾಂನ ಮುಖ್ಯಮಂತ್ರಿಯಾಗಿದ್ದ ತರುಣ್ ಗೊಗಾಯ್ ಅವರ ಮಗ ಹಾಗೂ ಹಾಲಿ ವಿರೋಧ ಪಕ್ಷದ ಉಪನಾಯಕ ಗೌರವ್ ಗೊಗಾಯ್ ಈ ಬಾರಿ ಅಸ್ಸಾಂ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಸ್ಸಾಂ ಚುನಾವಣೆಯನ್ನು ರಾಹುಲ್ ಗಾಂಧಿ ಪ್ರತಿಷ್ಠೆಯನ್ನಾಗಿ ತಗೊಂಡಿದ್ದಾರೆ. ಸೊ ಚುನಾವಣೆಗಳನ್ನು ಗೆಲ್ಲಬೇಕು ಅಂದರೆ ಜನಕ್ಕೆ ಸಾಧ್ಯ ಆದಷ್ಟು ಆಸೆಗಳನ್ನು ತೋರಿಸಬೇಕು. ಹೀಗಾಗಿ ಅಸ್ಸಾಮಲ್ಲಿ ಕೂಡ ಕಾಂಗ್ರೆಸ್ ಕರ್ನಾಟಕ ಮಾಡೆಲನ್ನು ಅನುಸರಿಸ್ತಾ ಇದೆ. ಅಲ್ಲೂ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ತಿಂಗಳಿಗೊಂದಿಷ್ಟು ಹಣ ಕೊಡ್ತಾರಂತೆ. ಹಾಗೆ ವ್ಯಾಪಾರವನ್ನು ಶುರು ಮಾಡೋದಾದರೆ 50,000 ರೂಪಾಯಿ ಆರ್ಥಿಕ ಸಹಾಯ ಮಾಡೋದಾಗಿ ಕಾಂಗ್ರೆಸ್ ಹೇಳಿಕೊಂಡಿದೆ. ಇನ್ನು 10 ಲಕ್ಷ ಭೂ ಹಿಡುವಳಿದಾರರಿಗೆ ಪಟ್ಟ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದೆ. ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯನ್ನು ಘೋಷಣೆ ಮಾಡಿದೆ. ಇನ್ನು ಸೀನಿಯರ್ ಸಿಟಿಸನ್ಸ್ಗೆ ಪ್ರತಿ ತಿಂಗಳು 1,250 ರೂಪಾಯಿ ಪೆನ್ಷನ್ ಕೊಡೋದಾಗಿ ಕೂಡ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ. ಹಾಗೆ ಅಸ್ಸಾಂನ ಪ್ರಖ್ಯಾತ ಸಿಂಗರ್ ಜುಬಿನ್ ಗರ್ಗ್ ಅವರ ಸಾವಿನ ಬಗ್ಗೆ ತನಿಖೆ ಮಾಡಿ ನ್ಯಾಯ ಕೊಡಿಸ್ತೀವಿ ಅಂತ ಕೂಡ ಕಾಂಗ್ರೆಸ್ ಹೇಳ್ಕೊಂಡಿದೆ. ಅಸ್ಸಾಂನ ಅತ್ಯಂತ ಜನಪ್ರಿಯ ಗಾಯಕ ಜುಬಿನ್ ಸಿಂಗಪುರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದಕ್ಕಿದ್ದ ಹಾಗೆ ಸಮಸ್ಯೆ ಕಾಣಿಸಿಕೊಂಡು ಸಾವನ್ನಪ್ಪಿದ್ರು. ಆ ಬಳಿಕ ಸಿಂಗಪುರ್ ಪೊಲೀಸರು ಆ ಪ್ರಕರಣದ ವಿಚಾರಣೆಯನ್ನು ನಡೆಸಿದ್ರು ಕೂಡ ಅಲ್ಲಿ ಯಾವುದೇ ಕೊಲೆಯ ವಾಸನೆಯನ್ನು ಬಂದಿರಲಿಲ್ಲ. ಆದರೆ ಅಸ್ಸಾಮಲ್ಲಿ ಜುಬಿನ್ ಅವರ ಮ್ಯಾನೇಜರ್ ಸೇರಿದಂತೆ ಸಾಕಷ್ಟು ಜನರನ್ನು ಬಂಧಿಸಲಾಯಿತು. ಅದೊಂದು ವ್ಯವಸ್ಥಿತ ಕೊಲೆ ಅಂತ ಅಸ್ಸಾಂ ಪೊಲೀಸರು ಹೇಳಿದ್ದಾರೆ. ಇನ್ನು ಈಗ ಆ ಕೊಲೆಯ ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಸಿ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟಿದೆ. ಇದರ ಜೊತೆ ಅಭಿವೃದ್ಧಿಯ ಬಗ್ಗೆ ಕೂಡ ಮಾತನಾಡಿರೋ ಕಾಂಗ್ರೆಸ್ ಆಡಳಿತ, ಐಡೆಂಟಿಟಿ ಹಾಗೂ ಹೆಲ್ತ್ ಕೇರನ್ನು ಆಧಾರವಾಗಿಟ್ಟುಕೊಂಡು ಮ್ಯಾನಿಫೆಸ್ಟೋನ ರಿಲೀಸ್ ಮಾಡಿದೆ. ಇನ್ನು ಈ ವಿಷಯದಲ್ಲಿ ಬಿಜೆಪಿ ಕೂಡ ಏನು ಹಿಂದೆ ಬಿದ್ದಿಲ್ಲ. ಅವರೂ ಮತದಾರರಿಗೆ ಸಾಕತ್ತಾಗೆ ತುಪ್ಪ ಹಚ್ತಾ ಇದ್ದಾರೆ. ಅರುಣೋದಯ ಸ್ಕೀಮ್ನ ಮೂಲಕ ಪ್ರತಿ ಮಹಿಳೆಗೆ 1,250 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿರೋ ಬಿಜೆಪಿ ಈಗಾಗಲೇ ಆ ಸ್ಕೀಮನ್ನು ಪ್ರಾರಂಭ ಕೂಡ ಮಾಡಿಬಿಟ್ಟಿದೆ. ಚುನಾವಣೆಗೂ ಮೊದಲೇ ಆ ಸ್ಕೀಮ್ನ ಮೂಲಕ 40 ಲಕ್ಷ ಮಹಿಳೆಯರ ಅಕೌಂಟಿಗೆ ಹಣ ಕೂಡ ಬಿದ್ದಿದೆ. ಇನ್ನು ಚೀಫ್ ಮಿನಿಸ್ಟರ್ ಆತ್ಮನಿರ್ಭರ ಅಸ್ಸಾಂ ಅಭಿಯಾನ್ ಸ್ಕೀಮ್ ಅಡಿಯಲ್ಲಿ 2 ಲಕ್ಷ ಹೆಚ್ಚುವರಿ ಸರ್ಕಾರಿ ಕೆಲಸ ಸೃಷ್ಟಿ ಮತ್ತು 10 ಲಕ್ಷ ಯುವಕರಿಗೆ 5 ಲಕ್ಷ ರೂಪಾಯಿಗಳವರೆಗೆ ಧನ ಸಹಾಯವನ್ನು ಮಾಡಲಾಗುತ್ತೆ ಅಂತ ಬಿಜೆಪಿ ಹೇಳಿಕೊಂಡಿದೆ. ಕೃಷಿಕರಿಗೆ ಹಾಗೂ ಸಣ್ಣ ಟೀ ಬೆಳೆಗಾರರಿಗೆ ಪ್ರತಿ ವರ್ಷ 11,000 ರೂಪಾಯಿಗಳನ್ನು ಕೊಡೋದಾಗಿ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಇದರ ಜೊತೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೂಡ ಬಿಜೆಪಿ ಅಲ್ಲಿ ಮಾತಾಡಿದೆ. ಗೆಳೆಯರೆ, ಇಲ್ಲಿ ಎರಡೂ ಪಕ್ಷಗಳು ಮತದಾರರನ್ನು ಒಲಿಸಿಕೊಳ್ಳೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಶ್ವಾಸನೆಗಳನ್ನು ಕೊಡ್ತಲೇ ಹೋಗ್ತಾ ಇದ್ದಾರೆ. ಇನ್ನು ಇದೆಲ್ಲದರ ಜೊತೆ ಅಲ್ಲಿ ಸ್ಟಾರ್ ಪ್ರಚಾರಕರ ದಂಡು ಕೂಡ ಕಾಣಿಸ್ಕೊಳ್ತಾ ಇದೆ. ಬಿಜೆಪಿಯ ಪರ ಪ್ರಚಾರ ಮಾಡೋದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಸ್ಸಾಂಗೆ ಹೋಗಿದ್ದಾರೆ. ಮೊನ್ನೆ ಯೋಗಿ ಅಸ್ಸಾಮಲ್ಲಿ ಮಾಡಿರೋ ಮಾತುಗಳು UP ಮಾಡೆಲ್ ಅಲ್ಲೆಲ್ಲ ಎಷ್ಟು ಪ್ರಖ್ಯಾತಿಯನ್ನು ಪಡ್ಕೊಳ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. NDA ಮಿತ್ರ ಪಕ್ಷವಾದ ಅಸ್ಸಾಂ ಗಣ ಪರಿಷತ್ನ ಅಭ್ಯರ್ಥಿಯ ಪರವಾಗಿ ಸೋನಿಪತ್ಪುರ್ನ ಚೋರ್ಚಲಾದಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಗಲಭೆಕೋರರ ವಿರುದ್ಧ
ತಮ್ಮ ಸರ್ಕಾರ ಹೇಗೆಲ್ಲ ಕ್ರಮ ಕೈಗೊಳ್ತು ಅನ್ನೋದನ್ನು ವಿವರವಾಗಿ ಜನರ ಮುಂದಿಟ್ಟಿದ್ದಾರೆ. ಹೇಗೆ ಉತ್ತರ ಪ್ರದೇಶದಲ್ಲಿ ಗಲಭೆಕೋರರಿದ್ದರೋ ಅದೇ ಥರ ಅಸ್ಸಾಮಲ್ಲಿ ಅಕ್ರಮ ವಲಸಿಗರಿದ್ದಾರೆ. ಅವರಿಬ್ಬರದು ಕೂಡ ಒಂದೇ ಕೆಲಸ, ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದು. ಹೀಗಾಗಿ ಅಸ್ಸಾಮಲ್ಲಿ ಅದಕ್ಕೆ ಅವಕಾಶವನ್ನು ಕೊಡೋದಕ್ಕೆ ಹೋಗಬೇಡಿ. ನಾವು ಹೇಗೆ ಉತ್ತರ ಪ್ರದೇಶದಲ್ಲಿ ಗಲಭೆಕೋರರನ್ನು ನಿಯಂತ್ರಿಸ್ತಾ ಇದ್ದೀವೋ ಅದೇ ಥರ ಇಲ್ಲಿ ಕೂಡ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ. ನಮ್ಮಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಕಾರಣದಿಂದ ಗಲಭೆಗಳು ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿವೆ. ಹಾಗೆ ಅಲ್ಲಿನ ಮುಸ್ಲಿಮರು ಕೂಡ ಈಗ ಸುಭಿಕ್ಷವಾಗಿದ್ದಾರೆ. ಅವರು ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಯಾರೂ ಕೂಡ ಗಲಭೆ ಸೃಷ್ಟಿಸುವ ಧೈರ್ಯವನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಯಾರೂ ರಸ್ತೆಯಲ್ಲಿ ನಿಂತು ನಮಾಜನ್ನು ಮಾಡೋ ಧೈರ್ಯವನ್ನೂ ಮಾಡೋದಿಲ್ಲ. ನಾವು ಕರ್ಫ್ಯೂಗಳನ್ನು ವಿಧಿಸೋದಿಲ್ಲ. ಆದರೆ ಒಂದು ವೇಳೆ ಅಲ್ಲಿ ಗಲಭೆಗಳನ್ನು ಯಾರಾದರೂ ಶುರು ಮಾಡಿದರೆ ಅವರ ಪ್ರಾಪರ್ಟಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ಬಡವರಿಗೆ ಹಾಗೂ ದಲಿತರಿಗೆ ಹಂಚಿಬಿಡ್ತೀವಿ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಇನ್ನು ಈ ಮಾತುಗಳನ್ನು ಅವರು ಹೇಳಿರೋದು ಅತಿ ಹೆಚ್ಚು ಮುಸ್ಲಿಂ ಮೆಜಾರಿಟಿ ಇರುವ, ಮುಸ್ಲಿಂ ಮತದಾರರೇ ಹೆಚ್ಚಿರುವ ಪ್ರದೇಶದಲ್ಲಿ. ಹೀಗೆ ಹೇಳೋ ಮೂಲಕ ಯೋಗಿ ರಾಜ್ ಆಡಳಿತ ಅಸ್ಸಾಮಲ್ಲಿ ಕೂಡ ಬರುತ್ತೆ. ಇಲ್ಲಿನ ಅಕ್ರಮ ವಲಸಿಗರನ್ನು ನಾವು ಬಿಡೋ ಮಾತೇ ಇಲ್ಲ. ಒಂದು ವೇಳೆ ಅಕ್ರಮ ವಲಸಿಗರೇನಾದರೂ ಆಸ್ತಿಪಾಸ್ತಿಗಳನ್ನು ಮಾಡ್ಕೊಂಡಿದ್ರೆ ಅದನ್ನು ಕೂಡ ಕಿತ್ಕೊಂಡು ಸ್ಥಳೀಯ ಬಡವರಿಗೆ ಅದನ್ನು ಹಂಚುವ ಕೆಲಸನ ನಾವು ಮಾಡ್ತೀವಿ ಅಂತ ಮುಸ್ಲಿಂ ಮೆಜಾರಿಟಿ ಕ್ಷೇತ್ರದಲ್ಲಿ ನಿಂತು ಯೋಗಿ ಅಬ್ಬರಿಸಿದ್ದಾರೆ. ಇದರ ಜೊತೆ ಚುನಾವಣಾ ಪ್ರಚಾರ ಆಗಿರೋದ್ರಿಂದ ಕಾಂಗ್ರೆಸ್ ವಿರುದ್ಧ ಕೂಡ ಸ್ವಲ್ಪ ಹರಿಹಾಯ್ದಿರೋ ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ ಅಸ್ಸಾಂನ ಕಲ್ಚರನ್ನು, ಡೆಮೋಗ್ರಫಿಯನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಅಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಹಳ್ಳ ಹಿಡಿಯುತ್ತೆ. ಅಕ್ರಮ ವಲಸೆಗೆ, ಗಲಭೆಗಳಿಗೆ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ. ಅದು ನಿಮ್ಮ ಹಕ್ಕನ್ನು ಕಿತ್ತುಕೊಳ್ಳುತ್ತೆ ಅಂತ ಹೇಳೋದರ ಮೂಲಕ ನೇರವಾಗಿ ಕಾಂಗ್ರೆಸ್ ವಿರುದ್ಧ ಆರೋಪಗಳನ್ನು ಯೋಗಿ ಮಾಡಿದ್ದಾರೆ. ಇದರ ಜೊತೆ ಆಲ್ ಇಂಡಿಯಾ ಯುನೈಟೆಡ್ ಡೆಮೋಕ್ರೆಟಿಕ್ ಫ್ರಂಟ್ ವಿರುದ್ಧ ಕೂಡ ಹರಿಹಾಯ್ದಿರೋ ಯೋಗಿ ಕಾಂಗ್ರೆಸ್ ಮತ್ತು AIUDF ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡುತ್ತವೆ. ಅವರು ಬಾಂಗ್ಲಾದೇಶಿಯರನ್ನು ಅಸ್ಸಾಂನ ಒಳಗೆ ಬಿಡ್ತಾರೆ. ಅವರ ಸಂಖ್ಯೆ ಹೆಚ್ಚಾದರೆ ಅವರದ್ದೇ ಮತಗಳ ಮೂಲಕ ಗೆದ್ದು ಬರೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ಪಕ್ಕಾ ರಾಜಕೀಯ ಭಾಷಣ ಅಂತ ಅನಿಸಿದ್ರೂ ಕೂಡ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಮಾತುಗಳು ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತವೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆಡಳಿತವನ್ನು ಕಂಡಿರೋ ಸಾಕಷ್ಟು ರಾಜ್ಯಗಳ ಜನ ನಮ್ಮಲ್ಲಿ ಕೂಡ ಯೋಗಿ ಥರದ ಮುಖ್ಯಮಂತ್ರಿ ಬರಬೇಕು, ಆ ಥರದ ಆಡಳಿತ ಬರಬೇಕು, ಜಡ್ ಹಿಡಿದಿರೋ ಆಡಳಿತ ವ್ಯವಸ್ಥೆಗೆ ಸ್ವಲ್ಪ ಚುರುಕು ಮುಟ್ಟಿಸಬೇಕು, ಗಲಭೆಕೋರರು, ಸಮಾಜಘಾತುಕ ಶಕ್ತಿಗಳ ಹುಟ್ಟಡಗಿಸಬೇಕು ಅಂತ ಬಯಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆಡಳಿತ ಬಂದ ನಂತರ ಅಲ್ಲಿ 15,726 ಎನ್ಕೌಂಟರ್ಗಳಾಗಿವೆ. ಅದರಲ್ಲಿ 256 ಮಂದಿ ಸಾವಿಗೀಡಾಗಿದ್ದಾರೆ. ಹಾಗೆ ಸಾಕಷ್ಟು ಪಾತಕಿಗಳು ಉತ್ತರ ಪ್ರದೇಶವನ್ನು ಬಿಟ್ಟು ಹೊರ ರಾಜ್ಯಗಳಿಗೆ ಓಡಿ ಹೋಗಿದ್ದಾರೆ. ಹೀಗಾಗಿ ಉತ್ತರ ಪ್ರದೇಶದ ಅಂಡರ್ ವರ್ಲ್ಡ್, ಅಲ್ಲಿನ ಕೋಟಾ ನೋಟಿನ ವ್ಯವಹಾರಗಳು ಇವೆಲ್ಲ ಭಾಗಶಃ ಅಲ್ಲಿ ಬಂದಾಗಿವೆ. ಇದರ ಜೊತೆ ಆಗಾಗ್ಗೆ ಗಲಭೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದವರನ್ನು ಕೂಡ ಅಲ್ಲಿನ ಪೊಲೀಸರು ಹತೋಟಿಗೆ ತಗೊಂಡಿದ್ದಾರೆ. ಈಗ ಉತ್ತರ ಪ್ರದೇಶದ ಪೊಲೀಸರ ಕಾರ್ಯಾಚರಣೆಯ ಶೈಲಿ ಕೂಡ ಬದಲಾಗಿದೆ. ಹೀಗಾಗಿ ಉತ್ತರ ಪ್ರದೇಶ ಬಹಳಷ್ಟು ಬದಲಾಗ್ತಾ ಇರೋದು ಕಂಡು ಬರ್ತಾ ಇದೆ. ಈ ಕಾರಣದಿಂದಲೇ ಅಸ್ಸಾಮಲ್ಲಿ ಕೂಡ ಯೋಗಿ ಅಭಿಮಾನಿಗಳ ಸಂಖ್ಯೆ ಹೆಚ್ಚಿದೆ. ಯೋಗಿ ಆದಿತ್ಯನಾಥ್ ಪ್ರಚಾರ ಬಿಜೆಪಿಗಲ್ಲಿ ಬಲವನ್ನು ಕೂಡ ತಂದುಕೊಡ್ತಾ ಇದೆ. ಗೆಳೆಯರೆ, ಅಸ್ಸಾಂ ಈಶಾನ್ಯ ರಾಜ್ಯಗಳ ಪಾಲಿಗೆ ಹೆಬ್ಬಾಗಿಲು ಅಂತ ಗುರುತಿಸ್ಕೊಳ್ಳುತ್ತೆ. ಅದು 78,438 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಅಸ್ಸಾಮಲ್ಲಿ 3 ಕೋಟಿ ಜನಸಂಖ್ಯೆ ಇದೆ. ದಿಸ್ಪುರ್ ಅಸ್ಸಾಂನ ರಾಜಧಾನಿ. ಅಲ್ಲಿ ಒಟ್ಟು 126 ಕ್ಷೇತ್ರಗಳಿವೆ. 2021 ಚುನಾವಣೆಯಲ್ಲಿ NDA 75 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಕಾಂಗ್ರೆಸ್ ಮೈತ್ರಿಕೂಟ 50 ಸ್ಥಾನಗಳಲ್ಲಿ ಗೆಲುವನ್ನು ಪಡ್ಕೊಂಡಿತ್ತು. ಸೊ ಈಗ ಆ ಕ್ಷೇತ್ರಗಳನ್ನು ಹೆಚ್ಚು ಮಾಡಿಕೊಳ್ಳೋ ಕಡೆಗೆ 2 ಅಲಯನ್ಸ್ಗಳು ಪ್ರಯತ್ನವನ್ನು ಪಡ್ತಾ ಇವೆ. ಅಸ್ಸಾಂ ಬ್ರಹ್ಮಪುತ್ರ ನದಿಯ ದಂಡೆಯಲ್ಲಿದ್ದು ಅಕ್ರಮ ಬಾಂಗ್ಲಾ ವಲಸಿಗರ ಸಮಸ್ಯೆಯನ್ನು ಕೂಡ ಅದು ಹೆಚ್ಚಾಗಿ ಅನುಭವಿಸ್ತಾ ಇದೆ. ಹೀಗಾಗಿ ಈ ಅಕ್ರಮ ವಲಸೆ ಹಾಗೂ ಸ್ಥಳೀಯ ಸಂಸ್ಕೃತಿ ಅನ್ನೋದೇ ಈ ಎಲೆಕ್ಷನ್ನಲ್ಲಿ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟರ ನಡುವೆ ಕೂಡ ಅಲ್ಲಿನ ಜನ ಈ ಬಾರಿ ಯಾರ ಕೈ ಹಿಡಿತಾರೆ ಅನ್ನೋದನ್ನು ಇನ್ನೊಂದು ಸ್ವಲ್ಪ ದಿನ ಕಾದು ನೋಡಬೇಕಾಗತ್ತೆ. ಇದು ಗೆಳೆಯರೆ ಅಸ್ಸಾಂ ಚುನಾವಣೆ ಹಾಗೂ ಅಲ್ಲಿ ಯೋಗಿ ಆದಿತ್ಯನಾಥ್ ಮಾಡಿರುವ ಭಾಷಣದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.